ಕಾರ್ನ ನಂಬರ್ ಲಭ್ಯವಾಗ್ತಾ ಇದೆ. K03NC 8052 ನಂಬರ್ನ ಇನೋವಾ ಕಾರ್ ಎಂಟ್ರಿ ಆಗಿದೆ. ಇನೋವಾದಲ್ಲಿ ಸುಮಾರು 7 ರಿಂದ 8 ಜನ ದರೋಡೆಕೋರರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರನ್ನ ಅಡ್ಡಗಟ್ಟಿ 7,11,00,000 ರೂಪಾಯಿಯನ್ನ ಲೂಟಿ ಮಾಡಿ ತಗೊಂಡು ಹೋಗ್ತಾರೆ. ಹಗಲು ಹೊತ್ತಿನಲ್ಲಿ ಇನೋವಾ ಕಾರ್ನಲ್ಲಿ ಬಂದಿರೋರು ಆ ನಂಬರ್ ಏನು ಎಲ್ಲ ಗಮನಿಸಬಹುದು ನೀವು ಸ್ಕ್ರೀನ್ ನಲ್ಲಿ. ಈ ದೃಶ್ಯದಲ್ಲಿ ಬಂದಿರುವಂತ ಇನೋವಾ ಕಾರ್ನ ನಂಬರ್ ಹಾಗೆ ಎಷ್ಟು ಜನ ಇದ್ರು ಅನ್ನುವಂತ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಸುಮಾರು 7 ರಿಂದ 8 ಜನ ದರೋಡೆಕೋರರು ಬಂದಿದ್ರು ಅನ್ನುವಂತ ಮಾಹಿತಿಗಳು ಈ ಪ್ರಾಥಮಿಕ ಹಂತದಲ್ಲಿ ಲಭ್ಯ ಆಗ್ತಾ ಇದೆ. ಕಿರಣ್ ಅವರು, ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಸೊ ಬ್ಲೂ ಪ್ರಿಂಟ್ ಇಲ್ಲದೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೇಗೆ ಒಂದ್ 7-8 ಜನ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನೋವಾ ಕಾರ್ನಲ್ಲಿ 7-8 ಜನ ಬಂದಿದ್ರು ದರೋಡೆಕೋರರು ಅನ್ನೋದಾಗಿ. ಇಡೀ ಒಂದು ಈ ತಂಡ ನೋಡ್ತಾರೆ, ಇಷ್ಟು ದೊಡ್ಡ ಮಟ್ಟದ ಒಂದು ರಾಬರಿ ಮಾಡ್ಬೇಕಾದ್ರೆ ಖಂಡಿತವಾಗಿ 7-8 ಜನ ಇಲ್ಲ, ಒಂದು 14-15 ಜನದ ಮೇಲೆ ಈ ಒಂದು ಇರುತ್ತೆ ಕಂಪ್ಲೀಟ್ ಆಗಿ. ಅದು ಬ್ಯಾಂಕಿನ ಸಿಬ್ಬಂದಿಗಳು ಇರ್ಬೋದು ಅಥವಾ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಇರ್ಬೋದು, ಜೊತೆಗೆ ಅಲ್ಲಿರುವಂಥ ಒಂದಷ್ಟು ಇನ್ಫಾರ್ಮೇಶನ್ ಇರ್ಬೋದು. ಯಾಕೆಂತಂದ್ರೆ ಇವರು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ, ಬಹುಶಃ ಹಿಂದೆನೂ ಕೂಡ ಅಟೆಂಪ್ಟ್ ಮಾಡಿರ್ಬೋದು ಅಥವಾ ಅದು ಸಕ್ಸಸ್ಫುಲ್ ಆಗಿರ್ಬೋದು. ಹಾಗಾಗಿ ಈ ವೆಹಿಕಲ್ ಇಷ್ಟೊತ್ತಿಗೆ ಬರುತ್ತೆ ಅಂದ ತಕ್ಷಣ ಅವ್ರನ್ನ ಸ್ಟಾಪ್ ಮಾಡಿ ನಾವು RBI ಆಫೀಸರ್ಸ್ ಅಂತ ಕೂಡ ಹೇಳಿದ್ದಾರೆ. ನ್ಯಾಚುರಲ್ ಅಲ್ಲಿದ್ದಂಥ ಗನ್ಮ್ಯಾನ್ ಇರ್ಬೋದು, ಅಲ್ಲಿದ್ದಂತಹ ಬ್ಯಾಂಕಿನ ಸಿಬ್ಬಂದಿ ಇರ್ಬೋದು, ಖಂಡಿತವಾಗ್ಲೂ ಇದ್ದು ಏನು ವೆರಿಫೈ ಮಾಡಬೇಕು ಅಂದ ತಕ್ಷಣ ಅವ್ರು ಓಪನ್ ಮಾಡ್ತಾರೆ. ಬೀಗನ ಓಪನ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಅವ್ರನ್ನ ಎದುರಿಸಿ ಅಲ್ಲಿದ್ದಂಥ ಬ್ಯಾಂಕಲ್ಲಿ ಏನು ಬಾಕ್ಸ್ ಗಟ್ಟಲೆ ಇದ್ದಂಥ 7,11,00,000 ತಗೊಂಡೋಗಿ ಅವರ ವೆಹಿಕಲ್ಗೆಲ್ಲ ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ಫ್ರಾಕ್ಷನ್ ಒಂದು 4-5 ನಿಮಿಷದಲ್ಲಿ ಆಗುವಂಥದ್ದು ಇದು. ಯಾಕೆಂದ್ರೆ ಒಂದು ದೊಡ್ಡ ಬಾಕ್ಸ್ಗಳಲ್ಲಿ ಅವರು ಹಣವನ್ನು ತುಂಬಿರ್ತಾರೆ. ಅದು ಒಂದು ATMಗಳಿಗೆ ಡಂಪ್ ಮಾಡೋದು ಇರ್ಬೋದು ಅಥವಾ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ತಗೊಂಡೋಗಿ ಈ ಒಂದು ಹಣ ಇರ್ಬೋದು. ಅದನ್ನೆಲ್ಲವೂ ಕೂಡ ಈಗ ಕಂಪ್ಲೇಂಟ್ ಅಲ್ಲಿ ಏನ್ ಕೊಡ್ತಾರೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಯಾವ ಬ್ಯಾಂಕಿಂದ ಸಂಬಂಧಪಟ್ಟಂತೆ ಎಷ್ಟಿತ್ತು, ಅದರಲ್ಲಿ 500 ರೂಪೀಸ್ ಎಷ್ಟಿತ್ತು, 100 ರೂಪೀಸ್ ಎಷ್ಟಿತ್ತು, ಎಲ್ಲವನ್ನೂ ಕೂಡ ಖಂಡಿತವಾಗ್ಲೂ ಲೆಕ್ಕವನ್ನ ಕೊಡ್ತಾರೆ. ಅದ ನಂತರ ಕಂಪ್ಲೀಟ್ FIR ರಿಜಿಸ್ಟರ್ ಆದ್ಮೇಲೆ ಉಳಿದಂತೆ ನಡೆಯುತ್ತೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಫೋರೆನ್ಸಿಕ್ ತಜ್ಞರು ಕೂಡ ಸ್ಪಾಟಿಗೆ ಬಂದಿದ್ದಾರೆ, ಫಿಂಗರ್ ಪ್ರಿಂಟ್ಸ್ ಅವರು ಕೂಡ ಬಂದಿದ್ದಾರೆ. ಅಲ್ಲಿ ಸಿಕ್ಕುವಂತ ಏನೇನು, ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ಗೋಲ್ಡನ್ ಅವರ್ಸ್ ಅಂತ ಇರ್ತಾರೆ. ಇವಾಗ ಈ ಒಂದು ಟೈಮಲ್ಲಿ ಸಿಗುವಂತ ಎವಿಡೆನ್ಸ್ಗಳು ಬಹಳ ಈ ಒಂದು ಕೇಸ್ ಸಾಲ್ವ್ ಆಗೋಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅಲ್ಲಿ ಸಿಕ್ಕುವಂತ ಎವಿಡೆನ್ಸ್ಗಳು, ಅದನ್ನ CCTV ಇರ್ಬೋದು, ಜೊತೆಗೆ ಆ ಒಂದು ಲೊಕೇಶನ್ ಅಲ್ಲಿ ಟವರ್ ಡಂಪ್ ಅಂತ ಮಾಡ್ತಾರೆ. ಯಾವ ಕಾಲು ಇಲ್ಲಿಂದ ಹೊರಗಡೆ ಹೋಗಿದೆ, ಎಷ್ಟೊತ್ತಿನಲ್ಲಿ ಯಾರ್ಯಾರು ಹೋಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ. ಜೊತೆಗೆ ಎಲ್ಲೆಲ್ಲಿ CCTV ಮೂವ್ಮೆಂಟ್ ಆಗಿದೆ ವೆಹಿಕಲ್. ಯಾಕೆಂದ್ರೆ ಈಗಿರುವಂತ ಬೆಂಗಳೂರಿನಲ್ಲಿ ಇರುವಂತ ಏನು ಒಂದು ಸಿಸ್ಟಮ್ ಏನಿದೆ, ಇಡೀ ಬೆಂಗಳೂರಿನಲ್ಲಿ ಒಂದು ಸಿಗ್ನಲ್ ಇಂದ ಇನ್ನೊಂದು ಸಿಗ್ನಲ್ ಹೋಗೋದು ಅಥವಾ ಇನ್ನೊಂದು ಕಡೆ ಹೋಗೋದು ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಆಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಇರುವಂತಹ ಕಮಾಂಡ್ ಸೆಂಟರ್ ಏನಿದೆ, ಆ ಒಂದು ವೆಹಿಕಲ್ ನ ಎಲ್ಲೆಲ್ಲಿ ಹೋಗಿದೆ, ಯಾವ ಜಾಗದಿಂದ ಬಂದಿತ್ತು, ಯಾವ ಜಾಗದಿಂದ ಎಕ್ಸಿಟ್ ಆಗಿದೆ, ಎಂಟ್ರಿ ಇರ್ಬೋದು, ಎಕ್ಸಿಟ್ ಇರ್ಬೋದು, ಎಲ್ಲವೂ ಕೂಡ ಇನ್ಫಾರ್ಮೇಶನ್ ಈಗಾಗಲೇ ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸಾಕಷ್ಟು ಕ್ಲೂಗಳು ಪೊಲೀಸರಿಗೆ ಈಗಿರುವಂಥ ಅಡ್ವಾನ್ಸ್ ಟೆಕ್ನಾಲಜಿಲಿ ಅವ್ರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಈಗಾಗಲೇ ಆ ದಿಕ್ಕಲ್ಲಿ ಸ್ಪೆಷಲ್ ಟೀಮ್, ಒಂದು ಟೆಕ್ನಿಕಲ್ ಟೀಮ್ ಒಂದು ವರ್ಕ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಫೋರೆನ್ಸಿಕ್ ಅವ್ರದ್ದು ಒಂದು ಟೀಮು ಇರ್ಬೋದು, ಮತ್ತೆ ಕಮಾಂಡೋ ಸೆಂಟರ್ ಅಲ್ಲಿ ಇರುವಂಥ ಏನು ಕಮಿಷನ್ ಆಫೀಸಲ್ಲಿ ಇರುವಂಥ ಅಲ್ಲಿ ಟೀಮು, ಅಂದ್ರೆ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡೋದು. ಆಮೇಲೆ ಟ್ರಾಫಿಕ್ TMC ಇರುವಂಥ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ವೆಹಿಕಲ್ ಮೂವ್ಮೆಂಟ್ ಎಲ್ಲಿಂದ ಯಾವ ಸಿಗ್ನಲ್ ಹೋಗಿದೆ, ಆಮೇಲೆ ಯಾರಿರ್ಬೋದು ಅದೊಂದು. ಆಮೇಲೆ ಜೊತೆಗೆ ಈ ರೀತಿ ರಾಬರಿ ಮಾಡುವಂಥದ್ದು ಹಿಸ್ಟ್ರಿ ಖಂಡಿತ ಯಾರ್ಯಾರು ಮಾಡಿರ್ಬೋದು ಈ ಹಿಂದೆ. ಬರೀ ಬೆಂಗಳೂರಲ್ಲ, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾರ್ಯಾರು ಮಾಡಿದ್ರು ಅವರ ಇನ್ಫಾರ್ಮೇಶನ್ ಗ್ಯಾದರ್ ಮಾಡುವಂಥದ್ದು ಒಂದ್ ಕಡೆ ನಡೀತಾ ಇರುತ್ತೆ. ಜೊತೆಗೆ ಜೈಲಿನಲ್ಲಿ ಯಾರ್ಯಾರು ಇದಾರ ಆ ಒಂದು ಇನ್ಫಾರ್ಮೇಶನ್, ಯಾಕೆಂದ್ರೆ ಇದನ್ನೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಒಬ್ರು ಇಬ್ರು ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಆಗಿ ಒಂದು 10-12 ಜನ ಕುತ್ಕೊಂಡು ಮಾಡುವಂತ ಒಂದು ಪ್ಲಾನಿಂಗ್ ಇರ್ಬೋದು. ಹಾಗಾಗಿ ಈಗಾಗಲೇ ಸಾಕಷ್ಟು ಕ್ಲೂಗಳು ಪೊಲೀಸರಿಗೆ ಲಭ್ಯವಾಗಿದೆ. ಈ ಒಂದು ಬಹುಶಃ ಈ ಕೇಸ್ ಅಂದ್ರೆ ಎಷ್ಟು ಬೇಗ ಹಿಡಿತಾರೋ ಅಷ್ಟು ಬೇಗ, ಯಾಕೆಂತಂದ್ರೆ ಕ್ಯಾಶ್ ಇರೋದ್ರಿಂದ ಅದು ಖಾಲಿ ಆದ ತಕ್ಷಣ ಸೀಸ್ ಆಗಲ್ಲ. ಅದೇ ಗೋಲ್ಡ್ ಬೇರೆ ಬೇರೆ ಪ್ರಾಪರ್ಟಿಗಳಾದ್ರೆ ಸೀಸ್ ಆಗುತ್ತೆ. ಅದ್ರ ಬಟ್ ಕ್ಯಾಶ್ ನೀವು 1 ತಿಂಗಳು 2 ತಿಂಗಳು 6 ತಿಂಗಳು ಬಿಟ್ರೆ ಸಾಕಷ್ಟು ಖಾಲಿ ಆಗಿ ಹೋಗುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಬಹುಶಃ ಈ ಒಂದು ಗೋಲ್ಡನ್ ಅವರ್ ಅಲ್ಲಿ ಏನಿರ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಗುವಂತ ಕ್ಲೂ ಈ ಒಂದು ಕೇಸ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಕಿರಣ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಸ್ಥಳದಿಂದ ರಾಜಪ್ಪ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ರಾಜಪ್ಪ, ಇದು ಎಕ್ಸಾಕ್ಟ್ಲಿ ಎಷ್ಟು ಗಂಟೆಗೆ ಆಗಿರುವಂತಹ ಘಟನೆ? ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ? ಯಾವೆಲ್ಲ ತನಿಖಾ ತಂಡಗಳು ಭೇಟಿ ಕೊಟ್ಟಿದೆ? ಸದ್ಯದ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ ರಾಜಪ್ಪ. ಮಧು, ಎಕ್ಸಾಕ್ಟ್ ಆಗಿ ಇದು 1 ರಿಂದ 1:30 ಈ ಹೊತ್ತಲ್ಲಿ ನಡೆದಿರುವಂತಹ ಘಟನೆ. ಫ್ಲೈಓವರ್ ಮೇಲೆ ವಾಹನವನ್ನ ನಿಲ್ಲಿಸಿದಂತಹ ರಾಬರಿ ಗ್ಯಾಂಗ್ ಏನಿದೆ, ಅಷ್ಟು ವೆಹಿಕಲ್ ಅಲ್ಲಿ ಇದ್ದಂತಹ ಅಷ್ಟು ಒಂದು ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ನಾವು DCP ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡೋಣ. ನೋಡಿ, ಎಷ್ಟೊತ್ತಲ್ಲ ಆಗಿದೆ ಇನ್ಸಿಡೆಂಟ್, ಏನಾಗಿದೆ ಏನು ಗೊತ್ತಿಲ್ಲ ನನಗೆ, ಗಾಡಿ ಅಷ್ಟೇ ಗೊತ್ತಿರೋದು. ಪ್ರಾಥಮಿಕ ಮಾಹಿತಿ ಏನಿದೆ, ಬೇಸಿಕ್ ಇನ್ಫಾರ್ಮೇಶನ್ ಇದೆ, ನನ್ಗೆ ಇಷ್ಟೇ ಗೊತ್ತಾಗಿರೋದು ಗಾಡಿ ಎಲ್ಲಿದೆ ಅಂತ ಅಷ್ಟೇ.
DCP ಅವ್ರನ್ನ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡಿದ್ವಿ. ಆದ್ರೆ ಇದುವರೆಗೂ ಕೂಡ ನಮಗೆ ಗಾಡಿಯಲ್ಲಿರೋದಷ್ಟೇ ಮಾಹಿತಿ ಗೊತ್ತಾಗ್ತಾ ಇದೆ. ಆದ್ರೆ ಏನಾಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ಸಿಬ್ಬಂದಿಗಳಿಂದ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಕೂಡ ಹೇಳಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಈ ಘಟನಾ ಸ್ಥಳಕ್ಕೆ ಸೋಕೋ ತಂಡ ಕೂಡ ಭೇಟಿ ಕೊಟ್ಟಿರುವಂತದ್ದು. ಈಗಾಗಲೇ ಫಿಂಗರ್ ಪ್ರಿಂಟ್ ತಂಡ ಕೂಡ ಆಗಮಿಸ್ತಾ ಇದೆ. ಫಿಂಗರ್ ಪ್ರಿಂಟ್ ತಂಡ ಆಗಮನ ಆದ ನಂತರದಲ್ಲಿ ಅಲ್ಲಿ ಸಿಗುವಂತ ಏನಿದೆ ಫಿಂಗರ್ ಪ್ರಿಂಟ್ ಏನಿದೆ ಅದೆಲ್ಲವನ್ನ ಕೂಡ ತೆಗೆದುಕೊಂಡು ಅದಕ್ಕೆ ಈ ಹಿಂದೆ ಯಾರಾದ್ರೂ ಇದೇ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಫಿಂಗರ್ ಪ್ರಿಂಟ್ ಗೆ ಮ್ಯಾಚ್ ಆಗತ್ತ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮ್ಯಾಚ್ ಮಾಡಿ ನೋಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಅಂದ್ರೆ ಬೆಂಗಳೂರಿನಾದ್ಯಂತ ಈಗ ಪೊಲೀಸರು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಆ ಇನೋವಾ ಕಾರ್ ಏನಿದೆ, ಆ ಇನೋವಾ ಕಾರಲ್ಲಿ ಸುಮಾರು 7,11,00,000 ಹಣ ಇದೆ. ಹಾಗಾಗಿ ಆ ವಾಹನ ಯಾವ್ಯಾವ ಕಡೆ ಮೂವ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದೆ, ಆ ಮೂವ್ಮೆಂಟ್ ತೆಗೆದುಕೊಳ್ತಿರುವಂತಹ ಮಾರ್ಗ ಏನಿದೆ ಅಲ್ಲಿ ಲಾ ಅಂಡ್ ಆರ್ಡರ್ ಪೊಲೀಸರು CCTVಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಒಂದಿಷ್ಟು ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಅನುಮಾನಾಸ್ಪದಕ್ಕೆ ಬರುವಂತಹ ವಾಹನಗಳೇನಿದೆ ಅದನ್ನ ತಡೆದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಮಾಂಡ್ ಸೆಂಟರ್ ನಲ್ಲಿ ಅಂದ್ರೆ ಬೆಂಗಳೂರಿನ ರಸ್ತೆಯುದ್ದಕ್ಕೂ ಕೂಡ ಒಂದಿಷ್ಟು CCTVಗಳಿದಾವೆ. ಆ CCTVಯ ಒಂದು ಆಕ್ಸೆಸ್ ಕಮಾಂಡ್ ಸೆಂಟರ್ ಅಲ್ಲಿ ಇರುವಂತದ್ದು. ಹಾಗಾಗಿ ಆ ವಾಹನದ ಮೂವ್ಮೆಂಟ್ ಏನಿದೆ, ಆ ವಾಹನದ ಮೂವ್ಮೆಂಟ್ ಯಾವ ಕಡೆ ಹೋಗ್ತಿದೆ ಅಂತ ಹೇಳಿ ಅಬ್ಸರ್ವ್ ಮಾಡೋದಕ್ಕೆ ಕಮಾಂಡ್ ಸೆಂಟರ್ ಸಿಬ್ಬಂದಿಗಳಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅವರು ಕೂಡ ಆ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಹೆಚ್ಚಿನ ಹಣ ಇರುವಂತಹ ಕಾರಣದಿಂದಾಗಿ ಆದಷ್ಟು ಬೇಗ ಅವರೆಲ್ಲರನ್ನ ಕೂಡ ಕ್ಯಾಚ್ ಮಾಡಬೇಕು. ಕ್ಯಾಚ್ ಮಾಡಿದ ನಂತರದಲ್ಲಿ ಇದು ಸಿಕ್ಕ ಏನು ಹಣ ಏನು ಹೋಗಿದೆ ಅದೆಲ್ಲವನ್ನ ಕೂಡ ಆಸ್ ಇಟ್ ಇಸ್ ರಿಕವರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಇಂಚಿಂಚು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಇಲ್ಲಿ ಮಾಡಲಾಗ್ತಾ ಇದೆ. ಅಂದ್ರೆ ಇದು ಕೇವಲ ಏಕಾಏಕಿ ಬಂದು ವಾಹನ ನಿಂತ್ಕೊಂಡಿದೆ, ಹಣ ತುಂಬಿದ ವಾಹನ. ಹಾಗೆ ಸಂಪರ್ಕದಲ್ಲಿರಿ. RBI ಅಧಿಕಾರಿಗಳ ಸೋಗಲ್ಲಿ ಬಂದಿದ್ರು ದರೋಡೆಕೋರರು. ಕಾರ್ನಲ್ಲಿ ಭಾರತ ಸರ್ಕಾರ ಅಂತ ಲೋಗೋ ಹಾಕಿದ್ರು. ನೋಡಿ ಯಾವ ರೀತಿ ಯಾಮಾರಿಸಿದ್ರು ಅವರು ಅಂತ. ಭಾರತ ಸರ್ಕಾರದ ವಾಹನ ಅಂತ ಬೋರ್ಡ್ ಅನ್ನ ಅಳವಡಿಕೆ ಮಾಡಿದ್ರು. KA03 NC 8052 ಇನೋವಾ ಕಾರ್ನಲ್ಲಿ ಬಂದು ಈ ಕೃತ್ಯ ಎಸಗಿದ್ದಾರೆ. 7,11,00,000 ದೋಚಿ ಪರಾರಿಯಾಗಿದೆ ಈ ರಾಬರಿ ಗ್ಯಾಂಗ್. GJ01 HD 9173 ನಂಬರ್ ವಾಹನ ಅಡ್ಡಗಟ್ಟಿ ಈ ರೀತಿ ದರೋಡೆಯನ್ನ ಮಾಡಿರೋದು. ನೀವು ಒಂದು ಭಾಗದ ದೃಶ್ಯ ಸದ್ಯ ಈಗ ಅಲ್ಲಿ ತನಿಖಾ ತಂಡ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀರಿ ಆ ಕಾರ್, ಇನೋವಾ ಕಾರ್ ಏನು ಕಾರ್ನ ಮೇಲೆ ಒಂದು ಸ್ಟಿಕ್ಕರ್ ಕೂಡ ಇದೆ, ಗವರ್ಮೆಂಟ್ ಆಫ್ ಇಂಡಿಯಾ ಅಂತ. ನಿಮ್ಗೆ ಸ್ಪಷ್ಟವಾಗಿ ಕಾಣಿಸಲ್ಲ, ಅರ್ಧ ಗವರ್ಮೆಂಟ್ ನ ಅರ್ಧ ಲೆಟರ್ಗಳು ಕಾಣಿಸ್ತಾ ಇದೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಚೆನ್ನಾಗಿ ಸ್ಟಿಕ್ಕರ್ ಹಾಕೊಂಡು ಪ್ಲಾನ್ ಮಾಡಿಕೊಂಡು RBI ಆಫೀಸರ್ಸ್ ಅಂತ ಹೇಳ್ಕೊಂಡು ಬಂದು ಈ ರಾಬರಿಯನ್ನ ಮಾಡಿರೋದು ಗೊತ್ತಾಗ್ತಾ ಇದೆ. ರಾಜಪ್ಪ ಸಂಪರ್ಕದಲ್ಲಿದ್ದಾರೆ, ಅವ್ರ ಹತ್ರ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ರಾಜಪ್ಪ, ಈ ಹಿಂದಿನ ಕೆಲ ದರೋಡೆಗಳನ್ನ ನಾವು ಗಮನಿಸಿದ್ರೆ ಅಲ್ಲಿ ವೆಪನ್ ಇರ್ಲಿಲ್ವೋ ಅಥವಾ ಈ ರೀತಿಯಾಗಿ ಸೆಕ್ಯೂರಿಟಿ ನಿರ್ಲಕ್ಷ್ಯದಿಂದ ಕೆಲವೊಂದು ಆಗಿರೋದನ್ನ ನಾವು ಗಮನಿಸಬಹುದು. ಬಟ್ ಇಲ್ಲಿ ಆ ರೀತಿಯಾಗಿ ಕಂಡು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಸೆಕ್ಯೂರಿಟಿ ಹತ್ರ ವೆಪನ್ಸ್ ಇತ್ತು ಅಂತ ಹೇಳಿದ್ರೆ ಆ ವೆಹಿಕಲ್ ನಲ್ಲಿ ವೆಪನ್ಸ್ ಇರೋದು ಕೂಡ ಗೊತ್ತಾಗ್ತಾ ಇದೆ. ಸೊ ವೆಪನ್ ಇಲ್ಲದ ಸಂದರ್ಭ ಅಂತೂ ಅಲ್ಲ. ಬಟ್ ಹೆಂಗ್ ಆಗಿರೋದು, ಅಷ್ಟು ಧೈರ್ಯ ಹೇಗ್ ಬಂತು ಅವರು ಸೆಕ್ಯೂರಿಟಿ ಇದ್ದಂತ ಕ್ಷಣದಲ್ಲೂ ಕೂಡ ಬಂದು ರಾಬರಿ ಮಾಡ್ಬೇಕಂತ ಹೇಳಿದ್ರೆ? ಚೈತ್ರ, ಇವರು ಪಕ್ಕಾ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಈ ಗ್ಯಾಂಗ್ ಯಾವ ರೀತಿಯಾಗಿ ಹಣವನ್ನ ರಾಬರಿ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಈ CMS ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅಲ್ಲಿನ ಸಿಬ್ಬಂದಿಗಳೇನಾದ್ರು ಕೈ ಜೋಡಿಸಿದಾರ, ಬ್ಯಾಂಕ್ನ ಸಿಬ್ಬಂದಿಗಳೇನಾದ್ರು ಕೈ ಜೋಡಿಸಿದಾರೆ, ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದ್ರೆ ಇನೋವಾ ಕಾರನ್ನ ಪಕ್ಕಾ RBI ವಾಹನಗಳು ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಮಾಡಿಫೈನ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆ ಲಾಂಛನವನ್ನ ಕೂಡ ಹಾಕೊಂಡಿದ್ದಾರೆ. ಹಾಗಾಗಿ ಏನು ವಾಹನ ಬಂದು ATM ಹತ್ರ ನಿಲ್ಲತ್ತೆ. ಇದೇ ವಾಹನ ಏನು ಗಮನಿಸ್ತಾ ಇರಬಹುದು, ಗುಜರಾತ್ ರಿಜಿಸ್ಟ್ರೇಷನ್ ನಂಬರ್ ಇದು GJ01 HD 9173 ನಂಬರ್ನ ವಾಹನ ಇದು. ಅಂದ್ರೆ ಇದು CMS ಕಂಪನಿ ಅವರದು, ಅಂದ್ರೆ ಸೆಕ್ಯೂರಿಟಿ ಏಜೆನ್ಸಿ ಇರ್ತದೆ. ಅಂದ್ರೆ ಹಣ ATM ಗಳಿಗೆ ಹಣವನ್ನ ಹಾಕುವಂತಹ ನಿಟ್ಟಿನಲ್ಲಿ ಬ್ಯಾಂಕ್ ನಿಂದ ಹಣವನ್ನ ತೆಗೆದುಕೊಂಡು ಬಂದು ATM ಗಳಿಗೆ ಫಿಲ್ ಮಾಡುವಂತಹ ಒಂದು ಏಜೆನ್ಸಿ ಇದು ಆ ಕೆಲಸವನ್ನ ಮಾಡುತ್ತೆ. ಆದ್ರೆ ಅಲ್ಲಿ ಬಂದಂತಹ ದರೋಡೆಕೋರರು ಏನ್ ಮಾಡ್ತಾರೆ ಅಂದ್ರೆ KA03 NC 8058 ಈ ಒಂದು ಇನೋವಾ ಕಾರಲ್ಲಿ ಬರ್ತಾರೆ. ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೆ ಒಂದು ಸ್ಟಿಕ್ಕರ್ ಅನ್ನ ಕೂಡ ಅಂಟಿಸ್ಕೊಳ್ತಾರೆ. ಅಂಟಿಸ್ಕೊಂಡ ನಂತರದಲ್ಲಿ ಅವರು ಹೆಚ್ಚಿನದಾಗಿ ಏನನ್ನೂ ಕೂಡ CMS ಸೆಕ್ಯೂರಿಟಿ ಏಜೆನ್ಸಿ ಏನಿರ್ತಾರೆ ಅಲ್ಲಿ ಸಿಬ್ಬಂದಿಗಳಿಗೆ ಏನೂ ಹೇಳೋದಿಲ್ಲ. ನಾವು RBI ನಿಂದ ಬಂದಿದ್ದೀವಿ ಅನ್ನುವಂತಹ ಒಂದೇ ಒಂದು ಮಾತನ್ನು ಹೇಳ್ತಾರೆ. ನಿಮ್ಮ ವಾಹನವನ್ನ ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಳಗಡೆ ಇದ್ದಂತಹ ಸಿಬ್ಬಂದಿಗಳೇನಿದ್ರೆ ಅವರೆಲ್ಲರನ್ನ ಕೂಡ ಕೆಳಗಡೆ ಇಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕ್ಯಾಶ್
ಪೆಟ್ರೋಲ್ನ ಫಿಲ್ ಮಾಡುವಂತವರಾಗಿರಬಹುದು, ಅದ್ರ ಜೊತೆಗೆ ಅಲ್ಲಿದ್ದಂತಹ ಗನ್ಮ್ಯಾನ್ ಆಗಿರಬಹುದು, ಅವನನ್ನು ಕೂಡ ಕೆಳಗಡೆ ಇಳಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಷ್ಟಕ್ಕೆ ಇವ್ರು ಹೇಗೆ ಸುಮ್ಮನಾಗ್ಬಿಟ್ರು ಅನ್ನೋದೇ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಯಾಕಂತಂದ್ರೆ ಇಲ್ಲಿ ಗಮನಿಸಬಹುದು, ವಾಹನದಲ್ಲಿ ಸಿಸಿಟಿವಿ ಕೂಡ ಇದೆ. ಆ ಸಿಸಿಟಿವಿಯನ್ನು ಕೂಡ ಗಮನಿಸ್ತಾ ಇದೀವಿ. ಪ್ರತಿಯೊಂದು ಕೂಡ ಸೆಕ್ಯೂರಿಟಿ ಎಲ್ಲವೂ ಕೂಡ ಇರುತ್ತದೆ. ಅಂದ್ರೆ ಕೇವಲ ನಾವು RBI ಅವರಿಂದ ಮಾತ್ರಕ್ಕೆ ಇಲ್ಲಿದ್ದಂತಹ ಏನು ಗನ್ಮ್ಯಾನ್ಗಳಾಗಿರ್ಬಹುದು ಎಲ್ಲರೂ ಕೂಡ ಸುಮ್ಮನಾಗ್ಬಿಟ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಹಾಗಾಗಿ ಈ CMS ಕಂಪನಿಯವರೇನಾದ್ರೂ ಸಿಬ್ಬಂದಿಗಳೇನಾದ್ರೂ ಕೈ ಜೋಡಿಸಿದಾರೆ ಅನ್ನುವಂತ ಅನುಮಾನ ಮೂಡೋದಕ್ಕೆ ಇದೇ ಕಾರಣ ಆಗಿರುವಂತದ್ದು. ಅವರಷ್ಟು ಹೇಳಿದ್ದ ತಡ ಎಲ್ಲರೂ ಕೂಡ ವಾಹನದಿಂದ ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದ ನಂತರದಲ್ಲಿ ಕೇವಲ ಡ್ರೈವರ್ ಅನ್ನ ಕರ್ಕೊಂಡು ಬರ್ತಾರೆ. ಅವರು ಡ್ರೈವರ್ನ ಕರ್ಕೊಂಡು ಬಂದು ಆದ್ರೆ ಜನ ಯಾರು ಓಡಾಡಬಾರ್ದು ಅಂತಹ ಒಂದು ಜಾಗವನ್ನ ಮಾರ್ಕ್ ಮಾಡ್ಕೊಳ್ತಾರೆ. ಬಹುಶಃ ಈ ಒಂದು ಜಾಗಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಆ ದರೋಡೆಕೋರರು ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ನನಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ವಾಹನವನ್ನ ತಂದು ಫ್ಲೈಓವರ್ ಮೇಲೆ ನಿಲ್ಲಿಸಿ ಅದರ ನಂತರದಲ್ಲಿ ಇನೋವಾ ಕಾರಲ್ಲಿ ಬಂದಂತಹ ಆಸಾಮಿಗಳು ಅದೇ ಕಾರಿನಲ್ಲಿ ಹಣವನ್ನ ತುಂಬಿಕೊಂಡು ಇಲ್ಲಿಂದ ಪರಾರಿ ಆಗಿರುವಂತದ್ದು. ಅಂದ್ರೆ ಅವರು ನಾವು ಕೇವಲ RBI ಒಂದು ಮಾತ್ರಕ್ಕೆ ಇವರಿಗೆಲ್ಲರೂ ಕೂಡ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. CMS ಸೆಕ್ಯೂರಿಟಿ ಏಜೆನ್ಸಿ ಅಂದ್ರೆ ಯಾವ ರೀತಿಯಾಗಿ ಹಣವನ್ನ ತೆಗೆದುಕೊಂಡು ಬರಬೇಕು, ಯಾವ ರೀತಿಯಾಗಿ ಫಿಲ್ ಮಾಡಬೇಕು, ಯಾರಾದ್ರೂ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತಾರೆ. ಇಷ್ಟು ಹೇಳ್ಕೊಟ್ರು ಕೂಡ ಕೇವಲ ನಾವು RBI ಒಂದು ಮಾತ್ರಕ್ಕೆ ಯಾಕೆ ಸುಮ್ಮನೆ ಆಗ್ಬಿಟ್ರು ಅನ್ನುವಂತ ಪ್ರಶ್ನೆ ಸಹಜವಾಗಿ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಗನ್ಮ್ಯಾನ್ ಕೂಡ ಇರ್ತಾರೆ. ಹಾಗಾಗಿನೇ ಸಾಕಷ್ಟು ಅನುಮಾನದ ಮೇಲೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಕೂಲಂಕುಷವಾದಂತಹ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಇಲ್ಲಿ ಕ್ರೈಮ್ ನಡೆದಂತಹ ಜಾಗ ಏನಿದೆ ಅದನ್ನ ಸೆಕ್ಯೂರ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಒಂದು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಿದ್ದಾರೆ. ಅಲ್ಲಿ ಗಮನಿಸಬಹುದು ಈಗಾಗಲೇ ಸುದ್ದಗುಂಟೆಪಾಳ್ಯ ಪೊಲೀಸರು ಸೇರಿದಂತೆ ಬೇರೆ ಬೇರೆ ಸಿಬ್ಬಂದಿಗಳೆಲ್ಲರೂ ಕೂಡ ಅಲರ್ಟ್ ಆಗಿರುವಂತದ್ದು. ಫ್ಲೈಓವರ್ ಮೇಲೆ ಇರುವಂತಹ ಏನು ಕ್ರೈಮ್ ನಡೆದಂತಹ ಕೃತ್ಯ ನಡೆದಂತಹ ಜಾಗ ಏನಿದೆ ಆ ಜಾಗದ ಒಂದು ಸಂಪೂರ್ಣವಾದಂತಹ ಒಂದು ಪರಿಶೀಲನೆ ಸದ್ಯಕ್ಕೆ ಆಗ್ತಾ ಇದೆ. ಈಗಾಗಲೇ DCP ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ಇಲ್ಲಿ ಏನೇನೆಲ್ಲ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಕೂಡ ಅವ್ರು ಮಾಡಿರುವಂತದ್ದು. ಅಂದ್ರೆ ಈಗ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಮುಂದೆ ಬರ್ತಾರೆ. ಯಾಕಂತಂದ್ರೆ ಸಂಪೂರ್ಣವಾದಂತಹ ಇನ್ಸಿಡೆಂಟ್ ಏನಾಗಿದೆ ಅದೆಲ್ಲವನ್ನ ಕೂಡ ಮಾಹಿತಿ ಕಲೆ ಹಾಕುವಂತ ಗ್ಯಾದರ್ ಮಾಡುವಂತ ಕೆಲಸ ಸದ್ಯಕ್ಕೆ ನಡೀತಾ ಇದೆ. ಚೈತ್ರ, ರೈಟ್. ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.